for the dictation. Start. ಎರಡನೇ ಆರೋಪಿತನ ಮನೆ ಜನತಾ ಕಾಲೋನಿಯಲ್ಲಿ ಇರುತ್ತದೆ, ಆದರೆ ಅದು ಇರುವ ಅಡ್ಡರಸ್ತೆ ಮತ್ತು ಬೀದಿ ಹೆಸರು ಹೇಳಲು ಬರುವುದಿಲ್ಲ. ಫುಲ್ ಪಾಯಿಂಟ್. ನಾನು ಹೋದ ಸಂದರ್ಭದಲ್ಲಿ ಎರಡನೇ ಆರೋಪಿತನ ಮನೆಯಲ್ಲಿ ಯಾರು ಇದ್ದರು ಅಂತ ಹೇಳಲು ಬರುವುದಿಲ್ಲ. ಫುಲ್ ಪಾಯಿಂಟ್. ಮೂರನೇ ಆರೋಪಿತನು ಅಲ್ಪವಯಸ್ಸಿ ಇರುವುದರಿಂದ ಅವನನ್ನು ವಿಚಾರಣೆ ಮಾಡುವಾಗ ಅವನ ಪಾಲಕರು ಯಾರು ಇದ್ದರು ಅಂತ ಹೇಳಲು ನೆನಪಿಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. ಬಜಾಜ್ ಕಂಪನಿಯ ಸ್ಕೂಟರ್ ನಂಬರ್ CAR 1623 ಯಾರ ಹೆಸರಿನಲ್ಲಿ ಇರುತ್ತದೆ ಅಂತ ನನ್ನ ತನಿಖೆಯಲ್ಲಿ ವಿಚಾರಣೆ ಮಾಡಿಲ್ಲ. ಫುಲ್ ಪಾಯಿಂಟ್. ಅದರ ಭಾವಚಿತ್ರವನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದಿಲ್ಲ. ಫುಲ್ ಪಾಯಿಂಟ್. ಸದರಿ ಸ್ಕೂಟರ್ ಚಾಲನೆಗೆ ಯೋಗ್ಯ ಇರುತ್ತದೆ ಅನ್ನುವ ಬಗ್ಗೆ ಪರೀಕ್ಷೆ ಮಾಡಿಸಿರುವುದಿಲ್ಲ. ಫುಲ್ ಪಾಯಿಂಟ್. ಸದರಿ ಸ್ಕೂಟರನ್ನು ನಮ್ಮ ಸಿಬ್ಬಂದಿಯವರು ಓಡಿಸಿಕೊಂಡು ಬಂದಿರುತ್ತಾರೆ, ಆದರೆ ಅವರ ಹೆಸರು ಹೇಳಲು ಬರುವುದಿಲ್ಲ. ಫುಲ್ ಪಾಯಿಂಟ್. ಘಟನಾ ಸ್ಥಳದ ಸುತ್ತಮುತ್ತಲೂ ವಾಸದ ಮನೆಗಳು ಇರುತ್ತವೆ. ಫುಲ್ ಪಾಯಿಂಟ್. ಅವು ಯಾರ ಮನೆಗಳು ಅಂತ ಹೇಳಲು ಬರುವುದಿಲ್ಲ. ಫುಲ್ ಪಾಯಿಂಟ್. ಘಟನೆಯ ಬಗ್ಗೆ ಸುತ್ತಮುತ್ತಲೂ ಇರುವ ಮನೆಯ ಜನರನ್ನು ವಿಚಾರಣೆ ಮಾಡಿಲ್ಲ. ಫುಲ್ ಪಾಯಿಂಟ್. MO2 ಕಲ್ಲು ಯಾವ ಭಾಗದಲ್ಲಿ ಇತ್ತು ಅಂತ ಹೇಳಲು ಬರುವುದಿಲ್ಲ. ಫುಲ್ ಪಾಯಿಂಟ್. ಅದರ ಗಾತ್ರವನ್ನು ಪಂಚನಾಮೆಯಲ್ಲಿ ಬರೆದಿಲ್ಲ. ಫುಲ್ ಪಾಯಿಂಟ್. ಸ್ಥಳಕ್ಕೆ ಪಂಚಾಯತಿದಾರರನ್ನು ನಾನೇ ಕರೆದುಕೊಂಡು ಹೋಗಿರುತ್ತೇನೆ. ಫುಲ್ ಪಾಯಿಂಟ್. ನಗರದಲ್ಲಿ ಇದ್ದವರನ್ನು ಕರೆದುಕೊಂಡು ಹೋಗಿರುತ್ತೇನೆ. ಫುಲ್ ಪಾಯಿಂಟ್. ನಾನು ಅವರಿಗೆ ಲಿಖಿತ ನೋಟಿಸನ್ನು ಜಾರಿ ಮಾಡಿಲ್ಲ. ಫುಲ್ ಪಾಯಿಂಟ್. ಪ್ರತ್ಯೇಕ ಸಾಕ್ಷಿದಾರರು ಆ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿರುತ್ತಾರೆ. ಫುಲ್ ಪಾಯಿಂಟ್. ನಮ್ಮನ್ನು ಗುನ್ನಾ ಜಾಗಕ್ಕೆ ಯಾರೂ ಕರೆದುಕೊಂಡು ಹೋಗಿಲ್ಲ ಮತ್ತು ಠಾಣೆಯಲ್ಲಿ ನೀತಿ 2 ತಯಾರು ಮಾಡಿರುತ್ತೇನೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. 1ನೇ ಆರೋಪಿತನು ರಾಡನ್ನು ಬಿಸಾಡಿದ ಜಾಗ ಕಲ್ಕಂದೂರು ರಸ್ತೆಯಿಂದ 10-12 ಅಡಿ ದೂರ ಇರುತ್ತದೆ. ಫುಲ್ ಪಾಯಿಂಟ್. ನಮ್ಮ ಠಾಣೆಯಿಂದ ಆ ಸ್ಥಳ 3 ಕಿಲೋಮೀಟರ್
ದೂರ ಇರುತ್ತದೆ ಫುಲ್ ಪಾಯಿಂಟ್. ಪಂಚರನ್ನು ಠಾಣೆಗೆ ಬರಲು ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗಿರುತ್ತೇನೆ ಫುಲ್ ಪಾಯಿಂಟ್. ಆ ಸಂದರ್ಭದಲ್ಲಿ ಮಳೆಗಾಲ ಇತ್ತು ಅಂದರೆ ನಿಜ ಫುಲ್ ಪಾಯಿಂಟ್. ನಾನು ಸಿಬ್ಬಂದಿ ಮತ್ತು ಪಂಚಾಯಿತಿದಾರರು ಪಂಚನಾಮೆ ಮಾಡಲು ಹೋಗಿದ್ದೆವು ಫುಲ್ ಪಾಯಿಂಟ್. ಎಷ್ಟು ಸಿಬ್ಬಂದಿ ಬಂದಿದ್ದರು ಅಂತ ನಿಖರವಾಗಿ ಹೇಳಲು ಬರುವುದಿಲ್ಲ ಫುಲ್ ಪಾಯಿಂಟ್. ಕಬ್ಬಿಣದ ರಾಡಿನ ಉದ್ದಳತೆ ಟೇಪಿನಲ್ಲಿ ಮಾಡಿರುತ್ತೇವೆ ಫುಲ್ ಪಾಯಿಂಟ್. ಗಾಯಾಳು ಮೈಸೂರು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಸೇರಿದ್ದನು ಆ ಬಗ್ಗೆ ಯಾವುದೇ ದಾಖಲೆ ಪಡೆದಿಲ್ಲ ಫುಲ್ ಪಾಯಿಂಟ್. 1ನೇ ಆರೋಪಿತನು ಕಬ್ಬಿಣದ ರಾಡುಗಳನ್ನು ಹಾಜರು ಮಾಡಿಲ್ಲ ಮತ್ತು ನಾನು ಅವುಗಳನ್ನು ಆ ಸ್ಥಳದಲ್ಲಿ ವಶಪಡಿಸಿಕೊಂಡಿಲ್ಲ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. ಸದರಿ ಪಂಚನಾಮೆಯನ್ನು ಠಾಣೆಯಲ್ಲಿ ತಯಾರಿಸಿರುತ್ತೇನೆ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. 3ನೇ ಆರೋಪಿತನಿಂದಲೂ ಯಾವುದೇ ವಾಹನವನ್ನು ಜಪ್ತಿ ಮಾಡಿಕೊಂಡಿಲ್ಲ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. ಆರೋಪಿತರ ಹೇಳಿಕೆಯನ್ನು ಅವರನ್ನು ದಸ್ತಗಿರಿ ಮಾಡಿದಾಗ ಬರೆದುಕೊಂಡಿರುತ್ತೇನೆ ಆದರೆ ಯಾವ ಸಮಯದಿಂದ ಸಮಯದವರೆಗೆ ಬರೆದುಕೊಂಡಿದ್ದೇನೆ ಅಂತ ಹೇಳಲು ಬರುವುದಿಲ್ಲ ಫುಲ್ ಪಾಯಿಂಟ್. ಆರೋಪಿತರು ಸ್ವಖುಷಿ ಹೇಳಿಕೆಯನ್ನು ನೀಡಿಲ್ಲ ಮತ್ತು ಅವುಗಳನ್ನು ನಾನೇ ಠಾಣೆಯಲ್ಲಿ ತಯಾರಿಸಿರುತ್ತೇನೆ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. ಆರೋಪಿತರು ಈ ಕೃತ್ಯದಲ್ಲಿ ಭಾಗಿಯಾದ ಬಗ್ಗೆ ಯಾವುದೇ ಸಾಕ್ಷಿ ಸಂಗ್ರಹ ಮಾಡಿಲ್ಲ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. ನಮ್ಮ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಎಲ್ಲ ದಾಖಲೆಗಳನ್ನು ಠಾಣೆಯಲ್ಲಿ ತಯಾರಿಸಿರುತ್ತೇನೆ ಅಂದರೆ ಸರಿಯಲ್ಲ ಫುಲ್ ಪಾಯಿಂಟ್. ಸ್ಟಾಪ್.